ಸಂಡೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಕಿನ್ ಕೇರ್ ರೊಟೀನ ಹೇಗೆ ಮಾಡ್ಕೋತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ಟಿಫನ್ ಇವತ್ತೆಂತ ಗೊತ್ತಾ, ಇಡ್ಲಿ ಮಾಡಿದರು. ಇಡ್ಲಿ ಚಟ್ನಿ ತೋಳೆ ಮಾಡಿದರು, ಅದೆಲ್ಲ ಆಯಿತು. ಫೈನಲಿ ತೆಗೆದುಬಿಟ್ಟೆ ಐಸ್ ಕ್ಯೂಬ್ನ. ಸೊ ಈಗ ಇದನ್ನು ಸ್ಕಿನ್ನಿಗೆ ಅಪ್ಲೈ ಮಾಡೋಕ್ಕೆ ರೂಮಿಗೆ ತೊಗೊಂಡೋಗ್ತೀನಿ. ಗೈಸ್, ಐಸ್ ಕ್ಯೂಬ್ನ ಬುಕ್ ಹಚ್ಚೋದ್ರಿಂದ ಏನೇನು ಯೂಸಸ್ ಅಂದರೆ, ಇಲ್ಲೆಲ್ಲ ಫುಲ್ಲು ಓಪನ್ ಪೋರ್ಸಸ್ ಆಗಿರುತ್ತಲ್ಲ, ಅದು ಫುಲ್ಲು ಕ್ಲೋಸ್ ಆಗುತ್ತೆ. ಆ್ಯಂಡ್ ಪಫಿನೆಸ್ ಇರುತ್ತಲ್ವ, ಈ ಥರ ಹೀಗೆ ಡಾರ್ಕ್ ಸರ್ಕಲ್ಸು ಈ ಥರ ಪಫಿನೆಸ್ ಇದ್ದರೆ ಡೈಲಿ ಒಂದೊಂದು ಐಸ್ ಕ್ಯೂಬ್ನ ಜಸ್ಟ್ 3 to 4 minutes ಐಸಲ್ಲಿ ಮಸಾಜ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ದೆನ್ ಯಾವಾಗಲೂ ಐಸ್ ಕ್ಯೂಬ್ನ ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡಬಾರ್ದು, ಬಿಕಾಸ್ ಸೆನ್ಸಿಟಿವ್ ಸ್ಕಿನ್ಸಿಗೆಲ್ಲ ಅದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ದಟ್ ಕರ್ಚಿಫ್ ಅಥವಾ ಏನಾದರೂ ಕಾಟನ್ ಕ್ಲಾತ್ಸ್ ಅಥವಾ ಕಾಟನ್ನಿಂದ ಏನಾದರೂ ನೀಟಾಗಿ ಈ ಥರ ಲೈಟ್ ಮಸಾಜ್ ಮಾಡಿಕೊಂಡ್ರೆ ಇದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಜಾಸ್ತಿ ರಬ್ಬೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಲೈಟಾಗಿ 3 to 4 minutes ಲೈಟ್ ಮಸಾಜ್ ಮಾಡಿದ್ರೆ ಸಾಕು. ಚೆನ್ನಾಗಿ ಅನ್ನಿಸ್ತಿದೆ, ತಣ್ಣಗೆ. ನಾನು ಇದು ಯೂಸ್ ಮಾಡ್ತಾ ಇರೋದೇ ನನ್ನ ಡಾರ್ಕ್ ಸರ್ಕಲ್ಸ್ ಮತ್ತು ಪಫಿನೆಸ್ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ, ಮತ್ತು ಸ್ಮೂತ್ ಸ್ಕಿನ್ ಕೂಡ ಆಗುತ್ತೆ ಯೂಸ್ ಮಾಡೋದ್ರಿಂದ. ನಿಮಗೆ ಡಾರ್ಕ್ ಸರ್ಕಲ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅದೇ ಕೋಲ್ಡ್ ವಾಟರ್ ಇರುತ್ತೆ ಅಲ್ವಾ, ಐಸ್ದು, ಸೊ ಅದರಿಂದ ಆ ಸ್ಪೂನ್ ತಗೊಂಡು ಹೀಗೆ ಮಾಡ್ಕೊಳ್ಳೋದ್ರಿಂದ ಈ ಲೈನ್ಸ್ ಏನಿದೆ ಇದು 3, 4, 5 ಈ ಥರ ಹಿಂಗೆ ಡಾರ್ಕ್ ಸರ್ಕಲ್ಸ್ ಬಂದು ಈ ಥರ ಪಫಿನೆಸ್ ಆಗಿರುತ್ತಲ್ಲ, ಸ್ಪೂನಿಂದ ಹೀಗೆ ಡೈಲಿ ಆ ಐಸಿಂದ ಮಾಡಿಕೊಂಡ್ರೆ ಇದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ನೋಡಿ, ನಂಗೆ ಈಗ ಸ್ಟಾರ್ಟ್ ಆಗ್ತಿದೆ ಲೈಟಾಗಿ. ಇವಾಗ ಫೇಸ್ಗೆಲ್ಲ ಅಪ್ಲೈ ಮಾಡಿದ್ದಾಯಿತು ಐಸ್ ಕ್ಯೂಬ್ನ. ಸೊ ನಾನಿವಾಗ ಫುಲ್ಲು ನೇಲ್ಸಿಗೆಲ್ಲ ನೇಲ್ ಪಾಲಿಶ್ ಹಚ್ಚಿ ತುಂಬ ದಿನ ಆಯಿತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಇದರಿಂದ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನೇಲ್ ಪಾಲಿಶ್ ಹಚ್ಕೊಳ್ಳೋ ಟೈಮ್. ಒಂದು ಕ್ಲೀನ್ ಆಯಿತು. ಎಲ್ಲ ನೇಲ್ಸಿಗೂ ನೀಟಾಗಿ ಫುಲ್ಲು ರಿಮೂವ್ ಮಾಡಿಕೊಂಡೆ ನೇಲ್ ಪಾಲಿಶು. ಸೊ ಈಗ ನೇಲ್ ಪಾಲಿಶ್ ಹಚ್ಕೊಳ್ಳೋಣ ಬನ್ನಿ. ನನ್ನ ನೆಕ್ಸ್ಟ್ ಸ್ಟೆಪ್ಪು ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡೋದಾಗಿರುತ್ತೆ. ಯಾವಾಗಲೂ ಆದರೂ ಅಷ್ಟೇ, ನೀವು ಹೇರ್ಸಿಗೆ ಆಯಿಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಅದನ್ನು ಕಾಯಿಸ್ಕೊಡಿ. ಎಣ್ಣೆನ ಕಾಯಿಸಿ ತಲೆಗೆ ಹಚ್ಕೊಂಡಷ್ಟು ಚೆನ್ನಾಗಿರುತ್ತೆ. ಇವಾಗ ನನ್ನ ಫೇವ್ರೇಟ್ ಕೆಲಸ ಏನಂದರೆ ಎಣ್ಣೆ ಹಚ್ಕೊಳ್ಳೋದು. ಸಂಡೇ ಹೊತ್ತು ನನ್ನ ಮೈಂಡ್ನ ಪೀಸ್ ಮಾಡೋದೇ ಈ ಎಣ್ಣೆ ಅಂತಲೇ ಹೇಳ್ಬೋದು. ಫಸ್ಟು ಚೆನ್ನಾಗಿ ಹಚ್ಕೊಂಡ್ಬಿಡೋಣ. ಕಂಪ್ಲೀಟಾಗಿ ಆಯಿಲ್ ಹಾಕ್ಕೊಂಡಿದ್ದಾಯ್ತು. ಫುಲ್ಲು ಬಟ್ಟೆ ಇವತ್ತು ಫುಲ್ಲು ರಶ್ ಆಗಿಬಿಟ್ಟಿದೆ ಇಲ್ಲಿ ಒಣಗಾಕೋಕ್ಕೆ. ಸೊ ನಾನು ಇವತ್ತು ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಲಿಕ್ವಿಡು ಮತ್ತು ಕಂಫರ್ಟ್ ಎರಡೂ ಖಾಲಿಯಾಗಿರೋ ಕಾರಣ ನಮ್ಮ ನಡೆ ಬಟ್ಟೆ ತೊಳೆಯೋ ಕಡೆ.
ಏನು ಅಡುಗೆ ಮಾಡ್ತಿದ್ದೀರಾ ಇವತ್ತು ಸಂಡೇ? ಪುಲಾವ್ ಅಲ್ಲ. ಹಲೋ ಗೈಸ್, ವೆರಿ ಗುಡ್ ಈವ್ನಿಂಗ್. ನಾನು ನೈಟ್ ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂದರೆ ನಿವ್ಯಾ ಸಾಫ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೋತೀನಿ ಬಿಫೋರ್ ಗೋಯಿಂಗ್ ಟು ಬೆಡ್. ಮತ್ತು ಲಿಪ್ ಬಾಮ್ ಅಷ್ಟೇ ನನ್ನ ನೈಟ್ ಸ್ಕಿನ್ ಕೇರ್. ಸಿಂಪಲ್ಲಾಗಿ ಸೊ ಕ್ಯೂಟ್ ಅಲ್ಲ. ಕೂದಲನ್ನೆಲ್ಲ ನೀಟಾಗಿ ಚಂದ ಮಾಡಿ ಒಣಗಿಸ್ಕೊಂಡು ಆಮೇಲೆ ಸಿಗ್ತಿದ್ದೆ. ತಲೆ ಸ್ನಾನ ಮಾಡಿದ್ದು ಫಸ್ಟ್ ಡೇ ಅಷ್ಟೇ ಫುಲ್ಲು ರಿಂಕಲ್ಸ್ ಆಗಿರುತ್ತೆ, ಆಮೇಲೆ ಫುಲ್ಲು ಹರಡ್ಕೊಂಬಿಟ್ಟಿರುತ್ತೆ ಗೈಸ್ ನನ್ನ ಕೂದಲು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿದ್ದು ಇಷ್ಟೇ, ನಾನು ಎಲ್ಲ ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.